ಗುರುದೇವರನ್ನು ಎನ್ನ ಋನ್ನು ಮಂದಿರದಲ್ಲಿ ಸ್ಮರಣೆ ಮಾಡುತ್ತಾ ಈ ಸುಂದರ ಸಂಜೆಯ ಆಧ್ಯಾತ್ಮಿಕ ಪ್ರವಚನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಪರಮ ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ಮಾನವನಿಗೆ ಮಹಾದೇವನಿತ್ತ ದಿವ್ಯ ಕಾಣಿಕೆ ಬದುಕ. 100 ವಸಂತಗಳ ಬದುಕನ್ನು ಭಗವಂತ ನಮ್ಮೆಲ್ಲರಿಗೂ ಕರುಣಿಸಿದಾನ. ಇಂತಹ ಬದುಕು ಸಾರ್ಥಕತೆ ಹೊಂದಬೇಕಾಗಿತ್ತು ಅಂದ್ರೆ ಏನು ಮಾಡಬೇಕು? ಗುರುವಿನ ಮೊರೆಯನ್ನು ಹೋಗಬೇಕು. ಗುರುವಿಗೆ ಶಿಷ್ಯನಾಗಬೇಕು. ಗುರುವಿನ ಭಕ್ತನಾಗಬೇಕು. ಗುರು ಹೇಳಿದ ತೆರನಂತೆ ಒಂದಿಷ್ಟು ಸತ್ಯ ಶಾಂತಿಯ ಪಥದೊಳಗೆ ನಡೆಯುವಂಥ ಪ್ರಯತ್ನವನ್ನು ಮಾಡಬೇಕು. ಆದ್ದರಿಂದ ಭಾರತ ದೇಶದೊಳಗೆ ಏನು ಹೇಳಿದಾರ? ಗುರುವಿಗಿಂತ ಮಿಗಿಲಾದವರು ಯಾರೂ ಇಲ್ಲ ಜಗತ್ತಿನೊಳಗೆ. ನಾವೆಲ್ಲ ಶಾಲೆಯೊಳಗೆ ವಿದ್ಯಾರ್ಥಿಗಳು ಏನು ಮಾಡ್ತೀವಿ? ಏನಾದರೂ ಸಭೆ ಸಮಾರಂಭಗಳು ಬಂದಾಗ ಮೊದಲಿಗೆ ಯಾರನ್ನು ಪೂಜೆ ಮಾಡ್ತೀವಿ? ಗಣಪತಿ ಪೂಜೆ ಮಾಡ್ತೀವಿ, ಸರಸ್ವತಿ ಪೂಜೆ ಮಾಡ್ತೀವಿ. ಆದರೆ ಜ್ಞಾನಿಗಳಂತಾರ ಗಣಪತಿಗಿಂತಲೂ ಸರಸ್ವತಿಗಿಂತಲೂ ಮಿಗಿಲಾದವರು ಯಾರು ಅಂತ ಕೇಳಿದರೆ ಗುರು. ಮೊಟ್ಟ ಮೊದಲಿಗೆ ಗುರುವಿನ ಪ್ರಾರ್ಥನೆ ಮಾಡಬೇಕಂತ, ಗುರುವಿನ ಸ್ತುತಿ ಮಾಡಬೇಕನ್ನೋದನ್ನು ಹೇಳಿದಾರ ಜ್ಞಾನಿಗಳು. ಕಾರಣ, ಗುರು ಅಂದ್ರೆ ದೇವನ ಅಭಿವ್ಯಕ್ತ ರೂಪಿದ್ದಂಗೆ. ದೇವರು ಕಣ್ಣಿಗೆ ಕಾಣೋದಿಲ್ಲ, ಗುರು ಕಣ್ಣಿಗೆ ಕಾಣಿಸ್ತಾನೆ. ಯಾವ ರೀತಿ ಒಳಗನ್ನೋದು ತಾವು ಉದಾಹರಣೆ ಮುಖಾಂತರ ಕೇಳಿದಿರಿ. ಹೂವು ಕಣ್ಣಿಗೆ ಕಾಣಿಸ್ತದ, ಸುವಾಸ ಕಾಣಿಸೋದಿಲ್ಲ. ಸಕ್ಕರೆ ಗೋಚರಿಸ್ತದ, ಸಿಹಿ ಅಗೋಚರವಾಗಿರ್ತದೆ. ಯಾವುದು ಕಾಣ್ತದ ಅದು ಗುರು, ಯಾವುದು ಕಾಣೋದಿಲ್ಲ ಅದು ದೇವರು. ಗುರು ಬಿಟ್ಟು ದೇವರಿಲ್ಲ, ದೇವ್ರನ್ನ ಬಿಟ್ಟು ಗುರು ಇಲ್ಲ. ಹೂವು ಬಿಟ್ಟು ಸುವಾಸ ಇಲ್ಲ, ಸಕ್ಕರೆ ಬಿಟ್ಟು ಸಿಹಿ ಇಲ್ಲ. ಹೇಗೋ ಹಾಗೆ ಸಾಕ್ಷಾತ್ ದೇವನ ಸ್ವರೂಪ ಯಾರು ಅಂತ ಕೇಳಿದ್ರೆ ಗುರು. ಅಂಥ ಗುರು ಒಬ್ಬ ಇದ್ದ. ತನ್ನ ಶಿಷ್ಯನಿಗೆ ಪ್ರಶ್ನೆ ಮಾಡಿದ, ಅಲ್ಲೋ ಈ ಜಗತ್ತಿಗೆ ಬಂದಿದೆಯಲ್ಲ, ಎದರ ಸಲುವಾಗಿ ಬಂದಿದಿ ಅಂತ ಶಿಷ್ಯನಿಗೆ ಪ್ರಶ್ನೆ ಮಾಡಿದ ಗುರು. ಶಿಷ್ಯ ಹೇಳಿದ, ಎಲ್ಲರೂ ಎದಕ್ಕೆ ಬಂದಾರ, ನಾನು ಅದಕ್ಕೆ ಬಂದೀನಿ ಅಂದವ. ಎಲ್ಲರೂ ಎದಕ್ಕೆ ಬಂದಾರ, ನಾನು ಅದಕ್ಕೆ ಬಂದೀನಿ. ಕೆಲವರು ಉಣ್ಣಾಕ ಬಂದಾರ, ಇನ್ನು ಕೆಲವರು ಉಡಾಕ ಬಂದಾರ, ಕೆಲವರು ಅಧಿಕಾರಕ್ಕಾಗಿ ಬಂದಾರ, ಅಂತಸ್ತು ಗಳಿಸುವುದಕ್ಕಾಗಿ ಬಂದಾರ, ಭೂಮಿ ಸೀಮೆ ಧನ ಕನಕಾದಿಗಳಿಗಾಗಿ ಬಂದವರದಾರ. ಮತ್ತು ನೀನು ಅದಕ್ಕೆ ಬಂದಿದ್ದೇನಂತ ಗುರು ಕೇಳಿದ. ಆವಾಗ ಶಿಷ್ಯ ಅಂತಾನ, ಮತ್ತು ಎಲ್ಲರೂ ಎದಕ್ಕೆ ಬಂದಾರ, ನಾನು ಅದಕ್ಕೆ ಬಂದೀನಿ ಅಂದ. ಆವಾಗ ಗುರು ಅಂತಾನ, ನೋಡು ಅದಕ್ಕೆ ಬಂದಿಲ್ಲ, ನೀನಾರು ಅನ್ನುವಂತಹ ಪರಮ ಸತ್ಯವನ್ನು ನೀ ತಿಳಿದುಕೊಳ್ಳುವುದಕ್ಕಾಗಿ ಬಂದೀದಿ. ಈ ಜಗತ್ತಿಗೆ ಬರಲಾರದಕ್ಕಿಂತ ಮೊದಲು ಈ ಜೀವ ಎಲ್ಲಿತ್ತು, ಯಾಕೆ ಇಲ್ಲಿಗೆ ಬಂತು, ಬಂದ ಬಳಿಕ ಮುಂದೆ ಎಲ್ಲಿಗೆ ಹೋಗುತ್ತದೆ ಈ ಜೀವ ಅನ್ನುವಂತಹ ಪರಮ ಸತ್ಯವನ್ನು ಅರಿತುಕೊಳ್ಳುವುದಕ್ಕಾಗಿ ಬಂದಿದಿ. ಮತ್ತು ಇದನ್ನು ಬಿಟ್ಟು
ಏನೇನೋ ಮಾಡ್ಕೋತ ಹೋದಿ ಅಂದ್ರೆ ನಿನ್ನ ಬದುಕಿಗೆ ಬೆಲೆ ಬರೋದಿಲ್ಲ ಅಂತ ಗುರು ಹೇಳಿದ. ಆವಾಗ ಶಿಷ್ಯ ಅಂತಾನ, ಮತ್ತು ನಾನಾರು ಅನ್ನುವಂತಹ ಪರಮ ಸತ್ಯವನ್ನು ತಿಳ್ಕೋಬೇಕಾಗಿತ್ತಂದ್ರೆ ಏನು ಮಾಡಬೇಕು ಗುರುಗಳೇ ಅಂತ ಪ್ರಶ್ನೆ ಮಾಡಿದ. ಆವಾಗ ಗುರು ಉಪದೇಶ ಮಾಡ್ತಾನೆ, ನೋಡು, ನೀನು ಯಾರು ಅನ್ನುವಂತಹ ಪರಮ ಸತ್ಯವನ್ನು, ನಿನ್ನ ಸ್ವರೂಪ ಜ್ಞಾನವನ್ನು, ಯಥಾರ್ಥ ಜ್ಞಾನವನ್ನು ತಿಳ್ಕೋಬೇಕಾಗಿತ್ತು ಅಂದ್ರೆ ಮೊಟ್ಟ ಮೊದಲಿಗೆ ನೀನು ಸತ್ಸಂಗ ಮಾಡಬೇಕು ಅಂದ ಗುರು. ಆವಾಗ ಶಿಷ್ಯ ಅಂತಾನ, ಸತ್ಸಂಗ ಅಂದ್ರೆ ಏನು ಅಂದ. ಸತ್ ಅಧಿಕ ಸಂಘ ಸತ್ಸಂಗ. ಹಾಗಾದ್ರೆ ಸತ್ ಅಂದ್ರೇನು? ತ್ರಿಕಾಲಬಾಧಿತಂ ಸತ್, ಮೂರು ಕಾಲಗಳನ್ನು ಮೀರಿರುವಂಥದ್ದು, ಮೂರು ಕಾಲಗಳಿಗೆ ಹೊರತಾಗಿರುವಂಥದ್ದು. ಯಾವ್ಯಾವು? ಸೃಷ್ಟಿ, ಸ್ಥಿತಿ, ಲಯ. ಈ ಸತ್ಯ ವಸ್ತು ಅನ್ನುವಂಥದ್ದೇನದಲ್ಲ, ಈ ಜಗತ್ತ ಸೃಷ್ಟಿ ಆಗಲಾರದಕ್ಕಿಂತ ಮೊದಲು ಇತ್ತು, ಈಗೂ ನಮ್ಮ ಜೊತೆಗೆ ಅದ. ಕೊನೆಗೆ ಒಂದು ದಿವಸ ಜಗತ್ತು ಕಣ್ಣಮರೆಯಾಗಿ ಹೋದ ಬಳಿಕನೂ ಅದು ಇರುತ್ತದೆ. ಈ ಮೂರು ಕಾಲಗಳಿಗೆ ಬಾಧಿತವಾದ ವಸ್ತು ಅಲ್ಲದು, ಅಬಾಧಿತ, ಬಾಧೆಗೊಳ್ಳದೇ ಇರತಕ್ಕಂಥ ವಸ್ತು ಅದು ಯಾವಾಗಲೂ ಇರುವಂಥ ವಸ್ತು. ಅದಕ್ಕೆ ಹುಟ್ಟೂ ಇಲ್ಲ, ಸಾವೂ ಇಲ್ಲ, ಯಾವಾಗಲೂ ಇರುವಂಥ ಸತ್ಯ ವಸ್ತು ಅದು. ಅಂಥ ಪರಮ ಸತ್ಯವನ್ನು ಯಾರು ಒಂದಿಷ್ಟು ಅರಿದು ಅನುಭವಿಸಿರ್ತಾರಲ್ಲ ಅಂಥವ್ರಿಗೆ ಸಂತರು ಶರಣರು ಅಂತ ಕರೀತಾರ. ಅಂಥವ್ರ ಸಂಘವನ್ನು ನೀನು ಮಾಡಬೇಕು ಅಂದ ಗುರು. ಏನು ಮಾಡೋದದ ಜೀವನದೊಳಗೆ? ಒಂದಿಷ್ಟು ಬಲ್ಲವರ ಸಂಘವನ್ನು ಮಾಡೋದು. ಯಾಕೆ ಬಲ್ಲವರ ಸಂಘವನ್ನು ಮಾಡಬೇಕಂತ ಕೇಳಿದರೆ, ನಮ್ಮ ಬದುಕಿನೊಳಗೆ ಒಂದಿಷ್ಟು ಸುಖ, ಶಾಂತಿ, ನೆಮ್ಮದಿ ನೆಲೆಗೊಳ್ಳಬೇಕಾಗಿತ್ತು ಅಂದ್ರೆ ಜ್ಞಾನಿಗಳ ಸಂಘ ಮಾಡಬೇಕು. ಒಂದಿಷ್ಟು ಅನುಭಾವಿಗಳ ಸ್ನೇಹದೊಳಗೆ ಕಾಲವನ್ನು ಕಳಿಬೇಕು. ಭಗವಂತ ಕೊಟ್ಟ ಆಯುಷ್ಯವನ್ನು, ಸುಂದರ ಸುಂದರ ಕ್ಷಣಗಳನ್ನು ಒಂದಿಷ್ಟು ಸಜ್ಜನರ ಸಂಘದೊಳಗೆ ನೀ ಕಳೆದಿ ಅಂದ್ರೆ ಆವಾಗ ನೀನು ಯಾರನ್ನುವಂಥ ಸತ್ಯ ನಿನಗೆ ತಿಳಿತದ. ಹೊರತು ನೋಡಾಕ ಎಲ್ಲರೂ ಮನುಷ್ಯರಂತ ತಿಳ್ಕೊಂಡು ಎಲ್ಲರ ಸಂಘ ಮಾಡಾಕ ಬರ್ತದೇನು? ಎಲ್ಲರ ಸಂಘ ಮಾಡಾಕ ಬರೋದಿಲ್ಲ. ಬಾಹ್ಯವಾಗಿ ಎಲ್ಲರೂ ಮನುಷ್ಯ ರೂಪದೊಳಗೆ ಕಾಣಬರ್ತಾರ, ಆದ್ರೆ ಒಬ್ರಂಗೊಬ್ರು ಇರೋದಿಲ್ಲ. ಈಗ ಸಾಲೋಟಿಗೆ ಒಳಗೆ ಸಾವಿರಾರು ಜನ ಅದಾರ. ಕೆಲವರು ಸಂಜೆ ಆರಾಯಿತು ಅಂದ್ರೆ ಆಶ್ರಮಕ್ಕೆ ಬರ್ತಾರೆ. ಮತ್ತು ಎಲ್ಲರೂ ಒಂದೇ ರೀತಿ ಇದ್ರೆ ಎಲ್ಲರೂ ಬರ್ಬೇಕಾಗಿತ್ತಲ್ಲ. ಮತ್ತು ಇನ್ನು ಉಳಿದವ್ರು ಎಲ್ಲಿ ಹೋದ್ರು? ಧಾರಾವಾಹಿ ಮುಂದೆ ಕುಂತಾರ. ಅಂದ್ರೆ ಅವ್ರಂಗ ನೀವಿಲ್ಲ, ನಿಮ್ಮಂಗ ಅವರಿಲ್ಲ. ನೋಡಾಕ ಎಲ್ಲರೂ ಮನುಷ್ಯರೇ, ಆದರೂ ಅವರ ಅಭಿರುಚಿ ಬೇರೆ, ಭಾವ ಬೇರೆ, ಬುದ್ಧಿ ಬೇರೆ. ಒಂದಿಷ್ಟು ಏನು ಒಳಗದಲ್ಲ ಭಿನ್ನತೆ, ಎಲ್ಲವೂ ವ್ಯಕ್ತಿತ್ವ ಗುಣ ಎಲ್ಲವೂ ಭಿನ್ನ ಭಿನ್ನವಾಗಿರ್ತಾವೆ. ಒಬ್ರಂಗ ಒಬ್ರು ಇರುವುದಿಲ್ಲ. ಈಗ ಒಬ್ಬ ತಾಯಿ 4 ಮಕ್ಕಳಿಗೆ ಜನ್ಮ ಕೊಟ್ಟಿರ್ತಾಳೆ. 4 ಮಕ್ಕಳು ಹಂಗೆ ಇರ್ತಾವನು. ಒಂದು ಅಳ್ತಿರ್ತೈತಿ, ಒಂದು ನಗತಿರ್ತೈತಿ, ಒಂದು ಅಂಗಳದಾಗ ಬಿದ್ದು ಒದ್ದಾಡ್ತಿರ್ತೈತಿ, ಒಂದು ತೊಟ್ಟಲದಾಗ ತಣ್ಣಗೆ ಮಲ್ಕೊಂಡಿರ್ತೈತಿ. ಮತ್ತು ಒಬ್ಬ ತಾಯಿನ 4 ಮಂದಿಗೆ ಜನ್ಮ ಕೊಟ್ಟಾಳಂದ್ರೆ 4 ಮಲಗಬೇಕಾಗಿತ್ತಲ್ಲ, 4 ಅಂಗಳದಾಗ ಆಡಬೇಕಾಗಿತ್ತಲ್ಲ. ಹಂಗೆ ಮಾಡೇವೇನು? ಒಬ್ರಂಗೊಬ್ರು ಇರೋದಿಲ್ಲ. ಅತ್ತಿ ಹಂಗೆ ಸೊಸಿ ಇರೋದಿಲ್ಲ, ಸೊಸಿ ಹಂಗೆ ಅತ್ತಿ ಇರೋದಿಲ್ಲ, ಮಾವನಂಗೆ ಅಳಿಯ ಇರೋದಿಲ್ಲ, ಅಳಿಯನಂಗೆ ಮಾವಿರೋದಿಲ್ಲ, ತಂದೆ ಹಂಗೆ ಮಗ ಇರೋದಿಲ್ಲ, ತಾಯಿ ಹಂಗೆ ಮಗಳು ಇರೋದಿಲ್ಲ. ಎಲ್ಲರ ವ್ಯಕ್ತಿತ್ವ ಭಿನ್ನ ಭಿನ್ನ. ಅಷ್ಟೇ ಅಲ್ಲ, ಜಗತ್ತಿನೊಳಗೆ ಅಸಂಖ್ಯಾತ ವಸ್ತುಗಳದಾವು. ಒಂದು ವಸ್ತುವಿನಂಗೆ ಮತ್ತೊಂದು ವಸ್ತು ಇಲ್ಲ. ಅವುಗಳ ರೂಪ ಬೇರೆ,
ಅವುಗಳ ರಚನೆ ಬೇರೆ, ಅವುಗಳ ವಿನ್ಯಾಸ ಬೇರೆ, ಅವುಗಳ ವರ್ಣ ಬೇರೆ. ಒಂದು ವಸ್ತುವಿನಂಗ ಮತ್ತೊಂದು ವಸ್ತು ಇಲ್ಲ ಜಗತ್ತಿನೊಳಗೆ. ಮತ್ತು ಇಂಥ ಜಗತ್ತಿನೊಳಗೆ ಬಾಳಿ ಬದುಕ್ತೇವೆ ಅಂದ ಬಳಿಕ ನಮ್ಮ ಸುತ್ತಮುತ್ತನೂ ಎಲ್ಲರೂ ಒಂದೇ ರೀತಿಯೊಳಗಿರೋದಿಲ್ಲ. ಇದು ಜಗತ್ತ. ಜಂ ಗಚ್ಚತಿ ಇತಿ ಜಗತ್. ಎಷ್ಟು ಚಲೋ ಹೇಳ್ತಾನ. ಇದು ಜಗತ್ತದ. ಜಗತ್ತನ್ನು ಹೆಂಗೆ ನಿರ್ಮಾಣ ಮಾಡ್ಯಾನಲ್ಲ ಭಗವಂತ, ಇದು ಏಕಮುಖ ಇಲ್ಲ. ಇದು ದ್ವಂದ್ವ ರೂಪದೊಳಗೆ ಜಗತ್ತನ್ನು ನಿರ್ಮಾಣ ಮಾಡಿದಾನ. ಒಂದು ಕಡೆಗೆ ಸೂರ್ಯ ಹೆಂಗೆ ಒಂದಿಷ್ಟು ಉದಯ ಆದ ಅಂದ್ರೆ ಅದಕ್ಕೆ ಪೂರ್ವ ಅಂತ ಕರಿತೀವಿ. ಅದ ಸೂರ್ಯ ಮುಳುಗಿದ ಅಸ್ತಂಗತ ಆದಂದ್ರೆ ಪಶ್ಚಿಮ ಅಂತ ಕರಿತೀವಿ. ಒಂದು ಕಡೆಗೆ ಉತ್ತರದ, ಒಂದು ಕಡೆಗೆ